ಬಿಜಾಪುರದ ನಾಗಠಾಣದಲ್ಲಿ ಕೊಳವೆ ಬಾವಿಗೆ ಬಿದ್ದಿರುವ ಬಾಲಕಿಯ ರಕ್ಷಣಾ ಕಾರ್ಯಾಚರಣೆ ಹಗಲು ರಾತ್ರಿ ಎನ್ನದೇ ಭರದಿಂದ ಸಾಗ್ತಾ ಇದೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ದಳ, ಅಗ್ನಿಶಾಮಕ ದಳ, ಹಟ್ಟಿ ಚಿನ್ನದ ಗಣಿ ವಿಪತ್ತು ನಿರ್ವಹಣಾ ದಳ ಸೇರಿದಂತೆ ತಜ್ಞರ ತಂಡ ಅಕ್ಷತಾಳನ್ನ ಮೇಲಕ್ಕೆತ್ತಲು ನಿನ್ನೆಯಿಂದಲೂ ಶತಾಯಗತಾಯ ಪ್ರಯತ್ನಿಸ್ತಾ ಇದೆ. ಸುಮಾರು 35 ಅಡಿ ಆಳದವರೆಗೆ ಸುರಂಗ ಮಾರ್ಗ ಕೊರೆಯಲಾಯಿತು. ಈ ವೇಳೆ ಬಂಡೆಕಲ್ಲುಗಳು ಅಡ್ಡ ಬಂದು ಸುರಂಗ ಕೊರೆಯಲು ಅಡ್ಡಿಯಾಯಿತು. ಬಳಿಕ ಮಗು ಮೇಲಕ್ಕೆತ್ತಲು ರೋಬೋ ಕಾರ್ಯಾಚರಣೆ ನಡೆಸಲಾಯಿತಾದರೂ ಅದು ಕೂಡ ವಿಫಲವಾಗಿದೆ. ಹೀಗಾಗಿ ಚೆನ್ನೈನಿಂದ ಬಂದಿದ್ದ ಮಣಿಕಂಠನ್ ನೇತೃತ್ವದ ತಂಡ ವಾಪಸ್ಸಾಗಿದ್ದು, ಜಿಲ್ಲಾಡಳಿತ ಮಾತ್ರ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದು ಸುರಂಗ ಕೊರೆಯುವ ಕಾರ್ಯ ಮುಂದುವರೆದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ರಾಜು ಎಸ್ ಪಾಟೀಲ್ ನೇರ ಸಂಪರ್ಕದಲ್ಲಿದ್ದಾರೆ. ರಾಜು, ಯಾವ ರೀತಿ ಸಾಗ್ತಾ ಇದೆ ಕಾರ್ಯಾಚರಣೆ? ಸ್ಮಿತಾ, ಈಗ ಗಮನಿಸಬಹುದು, ನಾವು ಘಟನಾ ಸ್ಥಳದಲ್ಲಿದ್ದೇವೆ. ಮೂರನೇ ದಿನವಾದ ಇಂದು ಸಹ ಒಂದು ಅಕ್ಷತಾಳನ್ನು ಮೇಲಕ್ಕೆತ್ತುವ ಬಾಲಕಿ ಏನು ತೆರೆದ ಕೊಳವೆ ಬಾವಿಯಲ್ಲಿ ಬಿದ್ದಿದ್ದಾಳೆ, ಆಕೆಯನ್ನು ಮೇಲಕ್ಕೆತ್ತುವ ಮತ್ತು ಆ ಒಂದು ಸುರಂಗ ಮಾರ್ಗ ಕೊರೆದು ಹೊರತೆಗೆಯುವ ಕಾರ್ಯ ಪ್ರಗತಿಯಲ್ಲಿದೆ. ನೀವು ಗಮನಿಸಬಹುದು, ಈಗ ನಮ್ಮ ಕ್ಯಾಮರಾಮನ್ಗೆ ಆ ಒಂದು ಕಾರ್ಯಾಚರಣೆಯ ಕೇಂದ್ರ ಬಿಂದು ಸ್ಥಳ ಏನಿದೆ, ಸುರಂಗ ಕೊರೆಯುವ ಸ್ಥಳ ಏನಿದೆ, ಅಲ್ಲಿಗೂ ತೆರಳಲು ಸುರಂಗ ಕೊರೆಯಲು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಸತತ ಮೂರನೇ ದಿನದಿಂದ ಆ ಒಂದು ಕೊಳವೆ ಬಾವಿಗೆ ಸಮಾನಾಂತರವಾಗಿ ತೆರೆದ ಆಳದ ಬಾವಿಯನ್ನು ನಿರ್ಮಾಣ ಮಾಡಿಕೊಂಡು ಆ ಒಂದು ಸುರಂಗ ಮಾರ್ಗ ಕೊರೆದು ಆ ಒಂದು ಕೊಳವೆ ಬಾವಿಯಲ್ಲಿರ್ತಕ್ಕಂಥ ಬಾಲಕಿಯನ್ನು ಹೊರತೆಗೆಯುವ ಒಂದು ಪ್ರಯತ್ನವನ್ನು ಜಿಲ್ಲಾಡಳಿತ ಮಾಡ್ತಾ ಇದೆ. ನಿನ್ನೆ ಅಷ್ಟೇ ಏನು ಮಣಿಕಂಠನ್ ಬಂದಿದ್ರು ಮಧುರೈದಿಂದ, ಅವರ ಒಂದು ರೋಬೋ ಕಾರ್ಯಾಚರಣೆಗೆ ಅಡ್ಡಿಯಾಗಿದ್ದರಿಂದ ಮತ್ತು ಮೇಲಕ್ಕೆತ್ತಲು ಸಾಧ್ಯವಾಗದೇ ಇರೋದ್ರಿಂದ ಅವರು ಹತಾಶರಾಗಿ ಹಿಂದಿರಬೇಕಾಯಿತು. ಪ್ರಮುಖವಾಗಿ ಆ ಒಂದು ಸ್ಥಳದಲ್ಲಿ ಹೆಚ್ಚಿನ ಆಕ್ಸಿಜನ್ ಬಿಟ್ಟಿದ್ದು, ಆ ಒಂದು ಒಣ ಮಣ್ಣು ಹಸಿಯಾಗಿರುವ ಕಾರಣದಿಂದಾಗಿ ರೋಬೋ ಕಾರ್ಯಾಚರಣೆಗೆ ಹಿನ್ನಡೆ ಉಂಟಾಗಿರ್ಬೋದು ಅಂತ ಒಂದು ತರ್ಕವನ್ನು ಮಾಡಲಾಗ್ತಾ ಇದೆ. ಆದರೆ ಜಿಲ್ಲಾಡಳಿತ ಎಲ್ಲ ಕಾರ್ಯಾಚರಣೆಗಳನ್ನು ಕೈಬಿಟ್ಟು ಇದೀಗಷ್ಟೇ ಏನು ಸುರಂಗ ಮಾರ್ಗ ಕೊರೆದು ಆ ಒಂದು ಬಾಲಕಿಯನ್ನು ಹೊರತೆಗೆಯಬಹುದು, ಆ ಒಂದು ಕಾರ್ಯಾಚರಣೆಗೆ ಚಾಲನೆ ನೀಡಲಾಗಿದೆ. ಸತತವಾಗಿ 4-5 ಹಿಟಾಚಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಮತ್ತು ಆ ಒಂದು ಏನು ಬಾಲಕಿ ಇದ್ದಾಳೆ ಅಂತಕ್ಕಂಥದ್ದನ್ನು ತರ್ಕಿಸಲಾಗಿದೆ. 28ರಿಂದ 29 ಅಡಿ ಆಳದಲ್ಲಿ ಆ ಒಂದು ಬಾಲಕಿ ಇದ್ದಾಳೆ ಅಂತಕ್ಕಂಥದ್ದನ್ನು ತರ್ಕಿಸಲಾಗ್ತದೆ. ಅಲ್ಲಿವರೆಗೂ ಅದಕ್ಕಿಂತಲೂ ಕೆಳಮಟ್ಟದಲ್ಲಿ ಆಳವಾದ ಸಮಾನಾಂತರ ಬಾವಿಯನ್ನು ಕೊರೆದು ಸುರಂಗ ಮಾರ್ಗದಿಂದ ಆ ಒಂದು ಬಾಲಕಿಡೆ ತೆರಳಿ ಆಕೆಯನ್ನು ಹೊರತೆಗೆಯುವ ಕಾರ್ಯವನ್ನು NDRF ತಂಡ ಇರ್ಬೋದು, ಹಟ್ಟಿ ಚಿನ್ನದ ಗಣಿಯ ತಂಡ ಇರ್ಬೋದು, ಎಲ್ಲ ಅಧಿಕಾರಿಗಳ ತಂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಒಟ್ಟಾರೆಯಾಗಿ ಇದುವರೆಗೂ ಸಾಧ್ಯವಾಗಿಲ್ಲ. ಇದೀಗ ಕ್ಷಣಗಳಿಗೆ ಮುಂಚೆ ಅಷ್ಟೇ ಜಿಲ್ಲಾ ಉಸ್ತುವಾರಿ ಸಚಿವ MB ಪಾಟೀಲ್ ಸಾಹೇಬ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಕಾರ್ಯಾಚರಣೆ ಕೈಗೊಂಡ ಕುರಿತು ವಿಳಂಬವಾಗ್ತಿರುವ ಕುರಿತು ಆಕ್ಷೇಪ ವ್ಯಕ್ತಪಡಿಸಿದರು. ಆದರೂ ಎಲ್ಲ ಇದಾಗಿದೆ. ಕಾರ್ಯಾಚರಣೆಗೆ ಪ್ರಮುಖ ಅಡ್ಡಿಯಾಗಿರೋದು ಏನಂತಂದರೆ, ಆ ಒಂದು ಸುರಂಗ ಮಾರ್ಗ ಕೊರೆಯುವ ಸ್ಥಳದಲ್ಲಿ ಯಂತ್ರೋಪಕರಣಗಳು ಸಾಗಿ ತಮ್ಮ ಕಾರ್ಯಾಚರಣೆ ನಡೆಸಲು ಅಡ್ಡಿ ಆಗ್ತಾ ಇದೆ. ಆ ಒಂದು ಕಾರಣದಿಂದಾಗಿ ಹಿನ್ನಡೆ ಉಂಟಾಗ್ತಾ ಇದೆ ಮತ್ತು ಗಟ್ಟಿ ಕರಿಕಲ್ಲು ಏನಿದೆ ಅದು ಒಂದು ಕಾರ್ಯಾಚರಣೆಗೆ ಹಿನ್ನಡೆಯನ್ನು ಉಂಟು ಮಾಡ್ತಾ ಇದೆ. ಹಾಗಾಗಿ ಖಚಿತವಾಗಿ ಎಲ್ಲಿಯವರೆಗೆ ಈ ಒಂದು ಕಾರ್ಯಾಚರಣೆ ನಡೆಯಲಿದೆ, ಇನ್ನೂ ಎಷ್ಟು ಗಂಟೆಗಳ ಕಾಲ ಈ ಒಂದು ಕಾರ್ಯಾಚರಣೆ ನಡೆಯಲಿದೆ ಅಂತಕ್ಕಂಥದ್ದನ್ನು ಹೇಳಲು ಸಾಧ್ಯವಿಲ್ಲ. ಒಟ್ಟಾರೆಯಾಗಿ ಈ ಒಂದು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದೀವಿ. ಒಟ್ಟು ಕರಿಕಲ್ಲು ಸ್ವಲ್ಪ ಕಾರ್ಯಾಚರಣೆಗೆ ವಿಳಂಬ ಮಾಡಿದೆ ಅಂತಕ್ಕಂಥದ್ದನ್ನು ಹೇಳಿದರು. ನಿನ್ನೆ ಅಡ್ಡಿ ಮಾಡಿದಂತೆ ಇವತ್ತು ಸಹ ಇದೀಗ ಮೋಡ ಮುಚ್ಚಿದ ವಾತಾವರಣವಿದ್ದು, ಮಳೆಯಾದಲ್ಲಿ ತುಂತುರು ಮಳೆಯಾದಲ್ಲಿ ಅದು ಸಹ ಸ್ವಲ್ಪ ಮಟ್ಟಿಗೆ ಕಾರ್ಯಾಚರಣೆಗೆ ಹಿನ್ನಡೆ ಉಂಟು ಮಾಡುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಈಗೊಂದು ನಿನ್ನೆ ಹಗಲು ಹೆಚ್ಚಾದಂತೆ ಏನು ಜನತೆ ಸುತ್ತಮುತ್ತ ನಾಗಠಾಣ ಸುತ್ತಮುತ್ತದ ಜನತೆ ಸಹ, ಒಂದು ಬಿಜಾಪುರದ ಜನತೆ ಸಹ ಈ ಒಂದು ಕಾರ್ಯಾಚರಣೆ ವೀಕ್ಷಣೆ ಮಾಡಲಿಕ್ಕೆ ಬರ್ತಿತ್ತು. ಜನತೆಯಿಂದ ಕಾರ್ಯಾಚರಣೆಗೆ ಅಡ್ಡಿ ಆಗದೇ ಇರಲಿ ಅಂತ ಒಂದು ಕಾರಣದಿಂದ ಪೊಲೀಸ್ ಸಹ ಇಲ್ಲಿ ಬಿಡುಬಿಟ್ಟಿದ್ದು, ಮುನ್ನೆಚ್ಚರಿಕೆ ಕ್ರಮವಾಗಿ ಸುತ್ತಮುತ್ತಲೂ ಬ್ಯಾರಿಕೇಡ್ಗಳನ್ನು ಹಾಕಿ ಜನತೆಯನ್ನು ನಿಯಂತ್ರಿಸ್ತಾ ಇದ್ದಾರೆ. ಮತ್ತು ನೀವು ಇಲ್ಲಿ ಗಮನಿಸಬಹುದು, ಏನು ನಮ್ಮ ಕ್ಯಾಮ್ರಾಮನ್ಗೆ ಪ್ಯಾನ್ ಮಾಡಲಿಕ್ಕೆ ತಿಳಿಸ್ತಾ ಇದ್ದೀನಿ, ಆ ಒಂದು ಮೇಲ್ಗಡೆಯ ಪ್ರದೇಶದಲ್ಲಿ NDRF ತಂಡ ಇದೆ. ಅಲ್ಲಿ ಒಂದು ಕೊಳವೆ ಬಾವಿ ಇದ್ದು, ಅಲ್ಲಿಂದಲೇ ಆ ಒಂದು ಬಾಲಕಿ ಅಕ್ಷತಾ ಆ ಒಂದು ಕೊಳವೆ ಬಾವಿಯಲ್ಲಿ ಬಿದ್ದಿದ್ದಾಳೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ನೀವು ಇಲ್ಲಿ ಗಮನಿಸಬಹುದು, ನಮ್ಮ ಕ್ಯಾಮ್ರಾಮನ್ಗೆ ಪ್ಯಾನ್ ಮಾಡಲಿಕ್ಕೆ ತಿಳಿಸ್ತಾ ಇದ್ದೀನಿ. ಸ್ಥಳದಲ್ಲಿ SP ಡಾಕ್ಟರ್ ರಾಮ್ ನಿವಾಸ್ ಸೇಪಟ್ ಬೀಡುಬಿಟ್ಟಿದ್ದಾರೆ. ಅವರು ಸಹ ಒಂದು ಪರಿಶೀಲನೆ ಮಾಡ್ತಾ ಇದೆ. ಕಾರ್ಯಾಚರಣೆಗಳ ಕುರಿತು ತಮ್ಮ ಕೆಳ ಹಂತದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ತಿಳಿದುಕೊಳ್ತಾ ಇದ್ದಾರೆ ಮತ್ತು ಕಾರ್ಯಾಚರಣೆ ಸಹ ಸಾಗಿದೆ. ಒಟ್ಟಾರೆಯಾಗಿ ಪ್ರಮುಖವಾಗಿ ಯಂತ್ರೋಪಕರಣಗಳು ತೆರೆದು ಅಲ್ಲಿ ಕರಿಕಲ್ಲನ್ನು ಕೊರೆದು ಸುರಂಗ ಮಾರ್ಗವನ್ನು ಉಂಟು ಮಾಡಿ ಆ ಒಂದು ಬಾಲಕಿಯನ್ನು ಹೊರತೆಗೆಯುವಲ್ಲಿ ವಿಳಂಬವಾಗ್ತಿದೆ. ಹಾಗಾಗಿ ಇನ್ನಷ್ಟು ಗಂಟೆಗಳ ಕಾಲ ಈ ಒಂದು ಕಾರ್ಯಾಚರಣೆ ಮುನ್ನಡೆಯುವ ಸಾಧ್ಯತೆ ಇದೆ. ಸ್ಮಿತಾ, ಓಕೆ, ಧನ್ಯವಾದ ರಾಜು ತಮ್ಮೆಲ್ಲ ಮಾಹಿತಿಗಾಗಿ.
ಮೊನ್ನೆ ಸಂಜೆ 7 ಗಂಟೆ ಸುಮಾರಿಗೆ ಬಾಲಕಿ ಅಕ್ಷತಾ 4 ವರ್ಷದ ಬಾಲಕಿ ಅಕ್ಷತಾ ಕೊಳವೆ ಬಾವಿಯೊಳಗೆ ಬೀಳ್ತಾಳೆ. ಈ ಒಂದು ಕೊಳವೆ ಬಾವಿ ಸುಮಾರು 2 ವರ್ಷದಿಂದ ಯಾವುದೇ ರೀತಿಯ ಸುರಕ್ಷಿತ ಮಾರ್ಗವಿಲ್ಲದಲೆ ಹಾಗೆ ಓಪನ್ ಆಗಿ ಬಿಡಲಾಗಿತ್ತು ಅಂತ ಹೇಳಿ ಮಾತುಗಳು ಕೇಳಿಬರ್ತಾ ಇತ್ತು. ಈ ವಿಷಯ ತಿಳಿತಿದ್ದ ಹಾಗೆ ಇಡೀ ರಾಜ್ಯದಲ್ಲಿ ಈ ಒಂದು ವಿಷಯ ತಿಳಿದ ಪ್ರತಿಯೊಬ್ಬರೂ ಕೂಡ ಕೊಳವೆ ಬಾವಿ ಮಾಲೀಕನ ವಿರುದ್ಧವಾಗಿ ಹಿಡಿ ಶಾಪವನ್ನ ಹಾಕ್ತಾ ಇದ್ರು. ಕೂಡಲೇ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಆಗ್ರಹಿಸ್ತಾ ಇದ್ದಿದ್ದು. ಇದೀಗ ಬಂದ ಮಾಹಿತಿಯ ಪ್ರಕಾರ ಆತನ ಬಂಧನ ಆಗಿದೆ ಅಂತ ಹೇಳಿ ಕೊಳವೆ ಬಾವಿಯ ಮಾಲೀಕನ ಬಂಧನವಾಗಿದೆ ಅನ್ನೋ ಮಾಹಿತಿ ಬರ್ತಿದೆ. ಇಡೀ ರಾಜ್ಯದ ಗಮನವನ್ನ ಸೆಳೆದ ಅಕ್ಷತಾ ಪ್ರಕರಣ ಏನಿತ್ತು, ಈ ಒಂದು ಕೊಳವೆ ಬಾವಿಯ ಮಾಲೀಕನ ಬಂಧನ ಆಗಿರೋದು, ಇಡೀ ರಾಜ್ಯದ ಜನರು ಈತನ ವಿರುದ್ಧವಾಗಿ ಹಿಡಿ ಶಾಪವನ್ನ ಹಾಕ್ತಾ ಇದ್ದಿದ್ದು. 2 ವರ್ಷದಿಂದ ಒಂದು ಕೊಳವೆ ಬಾವಿಯನ್ನ ಯಾವುದೇ ರೀತಿಯ ಭದ್ರತಾ ಕ್ರಮಗಳನ್ನ ಅನುಸರಿಸದೆ ಓಪನ್ ಆಗಿ ಹಾಗೆ ಬಿಟ್ಟಿದ್ದ. ಹಾಗಾಗಿ ಈತನ ವಿರುದ್ಧವಾಗಿ ಸೂಕ್ತ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳಿ ಇಡೀ ರಾಜ್ಯದ ಜನರು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ರು. ಇದೀಗ ಕೊಳವೆ ಬಾವಿಯ ಮಾಲೀಕ ರಾಮು ಹಳಿಯನ್ನ ಬಂಧನ ಮಾಡಲಾಗಿದೆ ಅನ್ನೋ ಮಾಹಿತಿ ಹೊರಬಂದಿದೆ. ಇನ್ನು ನೀವೀಗ ನೋಡ್ತಿರುವ ದೃಶ್ಯಾವಳಿಗಳು ಯಾದಗಿರಿಯಲ್ಲಿ ಮಕ್ಕಳು ಅಕ್ಷತಾಳ ಸುರಕ್ಷಿತ ವಾಪಸಾತಿಗಾಗಿ ದೇವರಲ್ಲಿ ಪ್ರಾರ್ಥನೆಗೆ ಮೊರೆ ಹೋಗಿರೋದು. ನಿನ್ನೆಯಿಂದಲೂ ಕೂಡ ಇಡೀ ರಾಜ್ಯದಲ್ಲಿ ಹಳ್ಳಿಗಳಲ್ಲಿ ನಗರಗಳಲ್ಲಿ ಅಕ್ಷತಾ ಸುರಕ್ಷತೆಗೋಸ್ಕರ ಪ್ರಾರ್ಥನೆಗಳು ಸಲ್ತಾ ಇರೋದು. ಜಾತಿ ಧರ್ಮದ ಭೇದ ಭಾವವಿಲ್ಲದೆ ಎಲ್ಲರೂ ಕೂಡ ದೇವರ ಮೊರೆ ಹೋಗಿರೋದು ಅಕ್ಷತಾ ಸುರಕ್ಷಿತವಾಗಿ ವಾಪಸ್ ಬರಲಿ ಅಂತ ಹೇಳಿ. ಯಾದಗಿರಿಯಲ್ಲಿ ಇವತ್ತು ಕೂಡ ಶಾಲಾ ಮಕ್ಕಳು ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ. ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಅಕ್ಷತಾ ಸೇಫ್ ಆಗಿ ವಾಪಸ್ ಬರಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಶಶಿಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಯಾದಗಿರಿಯಲ್ಲಿ ನಿನ್ನೆ ಕೂಡ ಶಾಲಾ ಮಕ್ಕಳು ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಶಾಲೆಯಲ್ಲಿಯೇ ನಿಂತು ಇವತ್ತು ದೇಗುಲಕ್ಕೆ ಭೇಟಿ ನೀಡಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಏನಿದೆ ಹೆಚ್ಚಿನ ಮಾಹಿತಿ? ಹೌದು ಸ್ಮಿತಾ, ಇದು ಬಿಜಾಪುರದ ನಾಗಠಾಣದಲ್ಲಿ ಏನಂದ್ರೆ ಕೊಳೆ ಬಳಗ್ ಬಿದ್ದ ರಕ್ಷಿತಾ ಕಾರ್ಯಾಚರಣೆ 3ನೇ ದಿನಕ್ಕೆ ಕಾಲಿಟ್ಟಿದೆ. ಆದ್ರೆ ಇನ್ನೂ ಯಾವುದೇ ಒಂದು ಸುಳು ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಹೀಗಾಗಿ ಏನಂತಂದ್ರೆ ಯಾದಗಿರಿ ನಗರದಲ್ಲಿ ಕೂಡ ಅಕ್ಷತಾ ಸುರಕ್ಷಿತವಾಗಿ ಬರ್ಲಿ ಅನ್ನೋ ಕಾರಣಕ್ಕೆ ನಿನ್ನೆ ಕೂಡ ಶಾಲಾ ಮಕ್ಕಳು ಒಂದು ವಿಶೇಷ ಪೂಜೆ ಅಥವಾ ಪ್ರಾರ್ಥನೆ ಸಲ್ಲಿಸಿದ್ರು. ಅದೇ ರೀತಿಯಾಗಿ ಇವತ್ತು ಕೂಡ ಶಾಲಾ ಮಕ್ಕಳು ಆಮೇಲೆ ಕೆಲವು ಸಾರ್ವಜನಿಕರು ಇವತ್ತು ಯಾದಗಿರಿ ನಗರದ ಒಂದು ನಗರದ ಸಾಯಿ ಮಂದಿರದಲ್ಲಿ ಶ್ರೀ ಸಾಯಿಬಾಬಾ ಅವ್ರನ್ನ ವಿಶೇಷ ಪೂಜೆ ಮಾಡಿ ಅಕ್ಷತಾ ನೀನು ಸುರಕ್ಷಿತವಾಗಿ ಮರಳಿ ಬಾ ಅನ್ನೋ ಒಂದು ಅರ್ಥದಲ್ಲಿ ಒಂದು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಒಟ್ಟಾರೆ ಒಂದು 4 ವರ್ಷದ ಬಾಲಕಿ ಸುರಕ್ಷಿತ ಬರ್ಲಿ ಅಂತ ಒಂದು ಪೂಜೆ ಸಲ್ಲಿಸ್ತಾ ಇದ್ದಾರೆ. ಇದು ಇಲ್ಲಿ ಯಾದಗಿರಿಯ ಒಂದು ಮಕ್ಕಳಲ್ಲಿ ಒಂದು ಸ್ವಲ್ಪ ಆತಂಕ ಮೂಡಿದೆ. ಯಾಕಂದ್ರೆ 3ನೇ ದಿನಕ್ಕೆ ಕಾಲಿಟ್ಟಿದ್ರಿಂದ ಏನೇ ಇರ್ಲಿ ದೇವರ ಮೊರೆ ಹೋಗೋದ್ ಬಿಟ್ರೆ ಮತ್ತೊಂದು ಏನು ದಾರಿ ಇಲ್ಲ. ಹೀಗಾಗಿ ಆ ಪುಟ್ಟ ಮಗು ಮರಳಿ ಸುರಕ್ಷಿತವಾಗಿ ಬರ್ಲಿ ಅನ್ನೋದೊಂದು ಈ ಯಾದಗಿರಿ ನಗರದ ಒಂದು ಶಾಲಾ ಮಕ್ಕಳು ಒಂದು ಅಭಿಲಾಷೆ ಆಗಿದೆ. ಓಕೆ, ಧನ್ಯವಾದ ಶಶಿಕಾಂತ್ ತಮ್ಮೆಲ್ಲ ಮಾಹಿತಿಗಾಗಿ. ಅಕ್ಷತಾ ಮರಳಿ